ನಮಸ್ತೆ ಎಲ್ಲರಿಗೂ. ಇವತ್ತಿನ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಮಾತಾಡ್ತಿರೋವಂಥದ್ದು ಒಂದು ಮಿಸ್ಟೀರಿಯಸ್ ಕತೆ. ಈ ಕತೆ ನಮ್ಮ ರಿಯಲ್ ಲೈಫಲ್ಲಿ ನಡೆದಿರುವಂಥ ಕತೆ. ನಮ್ಮ ಕರ್ನಾಟಕದಲ್ಲಿ ನಡೆದಿರುವಂಥ ಕತೆ ಇದು. ಸುಮಾರು 4 ವರ್ಷಗಳ ಹಿಂದೆ ಈ ಒಂದು ಇನ್ಸಿಡೆಂಟ್ ನಡೆದಿರುವಂಥದ್ದು. ನಾವಿವತ್ತು ಮಾತಾಡ್ತಿರುವಂಥದ್ದು ಒಂದು ಆತ್ಮದ ಬಗ್ಗೆ. ಒಂದು ಸ್ವಲ್ಪ ಹಾರರ್ ಇರುತ್ತೆ, ಬಟ್ ತುಂಬ ಇಂಟ್ರೆಸ್ಟಿಂಗ್ ಕತೆ ಕೂಡ ಇದೆ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಹೊಲ ಗದ್ದೆಗಳಲ್ಲಿ ಊರುಗಳಲ್ಲೆಲ್ಲನೂ ಯಾರಾದರೂ ಹಿರಿಯರು ತೀರ್ಕೊಂಡ್ರೆ ಅವರ ಅಂತ್ಯ ಸಂಸ್ಕಾರ ಎಲ್ಲನೂ ಅವ್ರ ಹೆಸರಿಗೆ ಯಾವ ಹೊಲಗಳಿರುತ್ತೆ ಆ ಹೊಲಗಳಲ್ಲೇ ಮಾಡ್ತಾರೆ. ಆಮೇಲೆ ತುಂಬ ಜನಕ್ಕೆ ಇರುವಂಥ ನಂಬಿಕೆ ಪ್ರಕಾರ ಆ ಹೊಲಗಳಲ್ಲಿ ಏನೆಲ್ಲ ಬೆಳೀತಾರೆ, ಏನಿದು ಮಾಡ್ತಾರೆ ಅದನ್ನೆಲ್ಲ ಅವು ಕಾಯ್ತಾ ಇರ್ತವೆ ಅಂತ ಕೂಡ ಹೇಳ್ತಾರೆ. ಹಾಗೆ ಯಾವ ಬೇರೆಯವ್ರು ಬಂದು ತೊಗೊಂಡೋದ್ರೆ ಅದು ಅವ್ರಿಗೆ ಇಷ್ಟವೂ ಆಗಲ್ಲ ಅಂತ ಕೂಡ ಸಾಕಷ್ಟು ಕತೆಗಳಿದೆ. ಅದೇ ಥರದ ಇದೊಂದು ಕತೆ, ಬಟ್ ಇದು ನೈಜ ಕತೆ ಅಂತ ಹೇಳ್ಬೋದು. ಇವತ್ತು ನಾವು ಮಾತಾಡ್ತಿರುವಂಥದ್ದು ರಂಜಿತ್ ಬಗ್ಗೆ. ರಂಜಿತ್ ಒಬ್ಬ ಇಂಟರ್ನ್ಯಾಷನಲ್ ಬ್ಯಾಂಕಲ್ಲಿ ಕೆಲಸ ಮಾಡ್ತಿರುವಂಥ ವ್ಯಕ್ತಿ. ಅವನು ಬೆಂಗಳೂರಲ್ಲೇ ಕೆಲಸ ಮಾಡ್ತಾ ಇರ್ತಾನೆ. ಹಾಗೆ ಒಂದು ಚಿಕ್ಕ ಕುಟುಂಬ ಇರುತ್ತೆ. ಅವನು ಹೆಂಡತಿ, ಅವರಮ್ಮ, ಅವನ ತಮ್ಮ ಎಲ್ಲರೂ ಒಂದೇ ಮನೇಲಿ ಇರ್ತಾರೆ. ತುಂಬಾ ಒಳ್ಳೆಯ ಕುಟುಂಬ. ಹಾಗೆ ಚೆನ್ನಾಗಿ ಒಂದು ಲೈಫ್ ಸ್ಟೈಲ್ನ ಲೀಡ್ ಮಾಡ್ತಾ ಇರ್ತಾನೆ. ವೀಕೆಂಡಲ್ಲಿ ಎಲ್ಲಾದರೂ ಹೋಗಬೇಕು ಅಂತ ಅನ್ನಿಸ್ತಿರುತ್ತೆ. ಅವನು ಅವನ ಫ್ರೆಂಡ್ಸ್ ಎಲ್ಲರೂ ಪ್ಲ್ಯಾನ್ ಮಾಡ್ತಾರೆ, ಒಂದು ಟ್ರಿಪ್ಪಿಗೆ ಹೋಗೋಣ ಅಂತ. ಟ್ರಿಪ್ಪಿಗೆ ಹೋಗಬೇಕು ಅಂದರೆ ಎಲ್ಲೆಲ್ಲೂ ಹೋಗೋದು ಬೇಡ. ವೀಕೆಂಡ್ ಇದೆ, ಸ್ವಲ್ಪ ಶಾರ್ಟ್ ಟೈಮೇ ಇರೋದು ನಮಗೆ. ಹತ್ತಿರ ಎಲ್ಲಾದರೂ ಹೋಗಿ ಬರೋಣ ಅಂತ ಅವರು ಪ್ಲ್ಯಾನ್ ಮಾಡೋದೇನು ಅಂತಂದರೆ ಅವರ ಫ್ರೆಂಡಿನ ಒಂದು ಫಾರ್ಮ್ ಹೌಸಿಗೆ ಹೋಗಿ ಬರೋಣ. ಸ್ಯಾಟರ್ಡೇ ಸಂಡೇ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿ ಬರ್ಬೋದು ಅಂತ ಹೊಸಪೇಟೆ ಮತ್ತು ಮಾಲೂರು ಮಧ್ಯದಲ್ಲಿ ಇರುವಂಥ ಫಾರ್ಮ್ ಹೌಸ್ ಅದು. ಆ ಫಾರ್ಮ್ ಹೌಸಿಗೆ ಹೋಗೋಣ ಅಂತ ಎಲ್ಲರೂ ವೀಕೆಂಡ್ ಪ್ಲ್ಯಾನ್ ಮಾಡ್ತಾರೆ. ವೀಕೆಂಡ್ ಬರುತ್ತೆ, ಸ್ಯಾಟರ್ಡೇ ಟೈಮ್ ಎಲ್ಲರೂ ರೆಡಿಯಾಗಿ ಮನೆ ಬಿಡ್ತಾರೆ. ಅಲ್ಲಿ ಹೋಗಿ ಮುಟ್ಟೋ ತನಕ 8-8:30 ಆಗಿರುತ್ತೆ ಟೈಮು. ಅದಾದಮೇಲೆ ಅಲ್ಲಿ ಹೋಗಿ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಅಡುಗೆ ಗಿಡಿಗೆ ಎಲ್ಲ ರೆಡಿ ಇರುತ್ತೆ. ಊಟ ಗೀಟ ಎಲ್ಲ ಮಾಡಿ ಪಾರ್ಟಿ ಎಲ್ಲ ಸ್ಟಾರ್ಟ್ ಮಾಡ್ತಾರೆ. ಸುಮಾರು 12-12:30 ತನಕನೂ ಪಾರ್ಟಿ ಮಾಡ್ತಾರೆ. ಆಮೇಲೆ ಸಾಕಾಗುತ್ತೆ ಅವ್ರಿಗೂ ಕೂಡ, ಮಲ್ಕೋಬೇಕು ಅಂತ ಮಲ್ಕೊಳ್ಳೋಕ್ಕೆ ಎಲ್ಲರೂ ಒಬ್ಬೊಬ್ಬರೇ ಹೋಗ್ತಾರೆ. ರಂಜಿತ್ ಅವ್ರಿಗೆ ಹೇಗೆ ಅಂದರೆ ಪಿನ್ ಡ್ರಾಪ್ ಸೈಲೆನ್ಸ್ ಇರಬೇಕು, ಇಲ್ಲಾಂದರೆ ಅವ್ರಿಗೆ ನಿದ್ದೆನೇ ಬರ್ತಿರಲ್ಲ. ಆ ಥರ ಒಂದು ಕ್ಯಾರೆಕ್ಟರ್ ಅವ್ರದ್ದಾಗಿತ್ತು. ಅದೇ ಸಮಯದಲ್ಲಿ ಸಾಕಷ್ಟು ನಾಯಿಗಳು ಬೊಗಳುವಂಥ ಸೌಂಡ್ ಆ ಒಂದು ಫಾರ್ಮ್ ಹೌಸಲ್ಲಿ ಕೇಳಿಸ್ತಾ ಇರುತ್ತೆ. ಸರಿ ನಿದ್ದೆನೂ ಬರ್ತಾ ಇಲ್ಲ ಹೇಗೂ ಅಂತ ಅಟ್ಲೀಸ್ಟ್ ನಾಯಿಗಳನ್ನೆಲ್ಲ ಓಡಿಸ್ಬರೋಣ, ಸ್ವಲ್ಪ ಸೈಲೆಂಟ್ ಆಗುತ್ತೆ, ಮಲಗ್ಬೋದು ಅಂತ ರಂಜಿತ್ ಅವ್ರು ಎದ್ದು ನಾಯಿಗಳನ್ನ ಹುಡ್ಕೊಂಡು ಹೋಗ್ತಾರೆ. ಯಾವ ಸೈಡಿಂದ ಸೌಂಡ್ ಬರ್ತಾ ಇದೆ, ಹೋಗ್ಬಿಟ್ಟು ಅಲ್ಲಿ ನಾಯಿಗಳನ್ನ ಓಡಿಸೋಣ ಸ್ವಲ್ಪ ಅಂತ ಹೋಗ್ತಾರೆ. ತುಂಬ ದೊಡ್ಡ ಫಾರ್ಮ್ ಹೌಸ್ ಅದು. ಹುಡುಕ್ತಾ ಹೋದರೂ ಅವ್ರಿಗೆ ಆ ಸೌಂಡು ಇದ್ದಕ್ಕಿದ್ದಂಗೆ ಕಡಿಮೆ ಆಗಿಬಿಡುತ್ತೆ. ಎಲ್ಲ ನಾಯಿಗಳು ಎಲ್ಲಿ ಹೋದ್ವೋ ಏನೋ, ನಾಯಿಗಳ ಸೌಂಡೇ ಕೇಳ್ತಿಲ್ವಲ್ಲ ಅಂತ ಅಲ್ಲೇ ನಿಂತ್ಕೊಂಡ್ಬಿಡ್ತಾರೆ. ಅದೇ ಸಮಯಕ್ಕೆ ಅವರ ಫ್ರೆಂಡ್ ಫೋನ್ ಬರುತ್ತೆ ಅಲ್ಲಿ. ಫ್ರೆಂಡ್ ಫೋನ್ ಮಾಡಿದ ತಕ್ಷಣ ಫೋನ್ ಎತ್ತಾರೆ. ಅವ್ರ ಹೆಸರು ನಾಗಿ ಅಂತ. ಅವ್ರು ಫೋನ್ ಮಾಡಿಬಿಟ್ಟು ಏನು ಮಚ್ಚ ಎಲ್ಲಿದ್ಯಾ ಏನು ಅಂತ ಕೇಳ್ತಾರೆ. ಕೇಳಾದ್ಮೇಲೆ ಇಲ್ಲ, ಇಲ್ಲೇ ಒಂದು ಸ್ವಲ್ಪ ನಿದ್ದೆ ಬರ್ತಾ ಇರಲಿಲ್ಲ ನನಗೆ, ನಾಯಿಗಳ ಸೌಂಡೆಲ್ಲ ಕೇಳಿಸ್ತಾ ಇತ್ತು, ಓಡಿಸೋಣ ಅಂತ ಬಂದೆ, ಬಟ್ ನಾಯಿಗಳೆಲ್ಲೂ ಕಾಣ್ತಾನೆ ಇಲ್ಲ, ಇಲ್ಲಿ ಬರ್ತಾ ಇದ್ದೀನಿ, ಒಂದು 5 ನಿಮಿಷ ಇರು ಅಂತ ಹೇಳ್ತಾನೆ. ಆವಾಗ ಅವ್ನ ಫ್ರೆಂಡು ಇಲ್ಲ ನಾನೇ ಅಲ್ಲಿಗೆ ಬರ್ತೀನಿ ಇರು, ನನಗೂ ಕೂಡ ನಿದ್ದೆ ಬರ್ತಾ ಇಲ್ಲ, ಅಲ್ಲೇ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಪಾರ್ಟಿ ಮಾಡೋಣ ಅಂತ ಹೇಳಿಬಿಟ್ಟು ಅವನು ಕೂಡ ಫೋನ್ ಕಟ್ ಮಾಡ್ತಾನೆ. ಅದಾದಮೇಲೆ ಅವನು ಅಲ್ಲಿಗೆ ಬರ್ತಾನೆ. ಸುಮಾರು ಒಂದು 40-45 ನಿಮಿಷ ಅಲ್ಲೇ ಕೂತ್ಕೊಂಡು ಮಾತಾಡಿ ಸರಿ ಇನ್ನೇನು ನಿದ್ದೆ ಬರ್ತಾ ಇದೆ ಹೊರಡೋಣ ಅನ್ನೋ ಟೈಮಲ್ಲಿ ಅಲ್ಲಿ ಒಂದಿಷ್ಟು ಸಮಾಧಿಗಳೆಲ್ಲ ಅಲ್ಲೇ ಇರುತ್ತೆ. ಅವರ ಹಿರಿಯರದೆಲ್ಲ ಸಮಾಧಿ ಇರುತ್ತೆ ಅಂತ ಏನು ಜಾಸ್ತಿ ಅದನ್ನ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆದರೆ ಆ ಫಾರ್ಮ್ ಹೌಸ್ ತುಂಬಾ ಅವರು ಚೇಪೆಕಾಯಿ ಮರನ ಬೆಳೆದಿರ್ತಾರೆ. ಅಲ್ಲಿರುವಂಥ ಚೇಪೆಕಾಯಿಗಳು ನೋಡಿಬಿಟ್ಟು ರಂಜಿತ್ಗೆ ಇಷ್ಟ ಆಗುತ್ತೆ. ಅವನ ಫೇವ್ರೆಟ್ ಹಣ್ಣಾಗಿರುತ್ತೆ ಚೇಪೆಕಾಯಿ. ಎಷ್ಟೊಂದು ಚೇಪೆಕಾಯಿ ಇದೆಯಲ್ಲ, ಒಂದು ಸ್ವಲ್ಪ ತೊಗೊಂಡು ಹೋಗೋಣ ಅಂತ ಅವನು ಮತ್ತು ಅವನ ಫ್ರೆಂಡ್ ಇಬ್ಬರು ಸೇರಿ ಒಂದಿಷ್ಟು ಚೇಪೆಕಾಯಿಗಳನ್ನೆಲ್ಲ ತುಂಬಿಕೊಂಡು ರಂಜಿತ್ ಅದನ್ನು ತೊಗೊಂಡು ಹೋಗಿ ಅವ್ನ ಕಾರ್ ಡಿಕ್ಕಿಗೆ ಹಾಕ್ತಾನೆ. ಕಾರ್ ಡಿಕ್ಕಿಗೆ ಹಾಕೊಂಡಾದ್ಮೇಲೆ ನಾರ್ಮಲಾಗಿ ಹೋಗಿ ಮಲಗ್ತಾನೆ. ಮಾರನೇ ದಿನ ಆಗುತ್ತೆ, ಬಾಡೂಟ ಎಲ್ಲ ರೆಡಿ ಮಾಡಿರ್ತಾರೆ. ಫುಲ್ ಎಂಜಾಯ್ ಮಾಡಿಬಿಟ್ಟು ನೈಟ್ ಅನ್ನೋಷ್ಟರೊಳಗೆ ಮತ್ತೆ ಒಂದು 8-8:30 ಒಳಗೆ ಅವರು ಮನೆಗೆ ಬಂದು ಸೇರ್ತಾರೆ. ಮನೆಗೆ ಬಂದಮೇಲೆ ರಂಜಿತಿಗೆ ಫುಲ್ಲು ಸ್ಟ್ರೆಸ್ ಆಗಿರುತ್ತೆ. ಅವನು ಜಾಸ್ತಿ ಏನೋ ಅದೆಲ್ಲ ಯೋಚನೆ ಮಾಡಲ್ಲ, ಊಟ ಸಹ ಮಾಡಲ್ಲ. ಹೋಗಿ ಸೀದಾ ಆ ಒಂದು ಡಿಕ್ಕಿಯಲ್ಲಿರುವಂಥ ಚೇಪೆಕಾಳನ್ನೆಲ್ಲ ತೊಗೊಂಬಂದು ಅವ್ರ ಮನೆಯಲ್ಲೇ ದಿವಾನ ಕೆಳಗೆ ಇಟ್ಟು ಹೋಗಿ ಅವನು ಮಲ್ಕೊಂಡ್ಬಿಡ್ತಾನೆ. ಅವ್ರ ಮನೇಲಿ ಕೂಡ ಅಷ್ಟು ಜಾಸ್ತಿ ಡಿಸ್ಟರ್ಬ್ ಮಾಡಲ್ಲ ಅವನ್ನ, ಸ್ಟ್ರೆಸ್ ಆಗಿರ್ತಾನೆ ಅಂತ. ಹೋಗಿ ಮಲ್ಕೊತಾನೆ. ಸುಮಾರು 4-4:15 ಆಗುತ್ತೆ ಸಮಯ. ರಂಜಿತ್ ಮಲಗಿರ್ತಾನೆ. ಇದ್ದಕ್ಕಿದ್ದಂತೆ ಅವನಿಗೆ ಒಂಥರ ಉಸಿರಾಡೋಕ್ಕೆ ಆಗ್ತಿರಲ್ಲ, ಎದೆಯೆಲ್ಲ ಭಾರ ಅನ್ನಿಸ್ತಾ ಇರುತ್ತೆ. ತುಂಬಾ ಒಂಥರ ಕಟ್ ಹಾಕ್ದಂಗೆ ಆಗ್ತಾ ಇರುತ್ತೆ ಅವನಿಗೆ. ಕೈಕಾಲೆಲ್ಲ ಮೂವ್ ಮಾಡ್ಬೋದಿತ್ತು, ಆದರೆ ಎದ್ದೇಳೋಕ್ಕಾಗ್ತಿರಲಿಲ್ಲ. ಎಷ್ಟೇ ಟ್ರೈ ಮಾಡಿದ್ರೂ ಎದ್ದೇಳೋಕ್ಕಾಗೋದಿಲ್ಲ ಅವನಿಗೆ. ತುಂಬಾ ಅವನಿಗೆ ಸ್ಟ್ರೆಸ್ ಆಗ್ತಿರುತ್ತೆ. ಅನಿಸುತ್ತೆ ಮೋಸ್ಟ್ಲಿ ಒಂದು ಸ್ವಲ್ಪ ಮಲ್ಕೊಂಡಾಗ ಕೆಲವೊಂದು ಸತಿ ಹಾಗಾಗುತ್ತೆ, ಆ ಥರ ಏನೋ ಆಗ್ತಿದೆ ಅಂತ ಅಂದ್ಕೊಂಡು 10 ಸೆಕೆಂಡ್ ಕಣ್ಣು ಮುಚ್ಕೊಂಡು ತುಂಬ ಕಂಟ್ರೋಲ್ ಮಾಡ್ತಾನೆ. ಆಮೇಲೆ ಜೋರಾಗಿ ಚೀರ್ತಾನೆ ಒಂದು ಸತಿ. ಅವನಿಗೆ ಎಲ್ಲದರಿಂದ ಹೊರಗೆ ಬರಲಿ ಅವನು ಅಂತ. ಅವ್ನ ಹೆಂಡತಿ ಪಕ್ಕದಲ್ಲೇ ಇರ್ತಾಳೆ. ಅವಳು ಕೇಳ್ತಾಳೆ ಏನಾಯಿತು, ಯಾಕೆ ಈ ಥರ ಮಾಡಿದ್ರಿ ಅಂತ. ಅವನೇನಿಲ್ಲ, ಕೆಟ್ಟ ಕನಸು ಬಿದ್ದಿತ್ತು ಅಷ್ಟೇ, ಮಲ್ಕೋ, ಏನು ತೊಂದರೆ ಇಲ್ಲ ಅಂತ ಹೇಳಿ ಮಲ್ಕೊತಾನೆ. 10 ನಿಮಿಷ ಆಗುತ್ತೆ, ಅವನಿಗೆ ಮತ್ತೆ ಎದೆ ಭಾರ ಸ್ಟಾರ್ಟ್ ಆಗುತ್ತೆ.
ಅವ್ನುಗಳು ಯಾರೋ ನನ್ನ ಎದೆ ಮೇಲೆ ಕೂತ್ಕೊಂಡು ನನ್ನನ್ನು ಹಿಚಕ್ತಿದ್ದಾರೇನೋ ಅನ್ನೋ ಅಷ್ಟು ಅವನಿಗೆ ನೋವಾಗಕ್ಕಾಗ್ತಿರುತ್ತೆ. ಮೊದಲನೇ ಸತಿಗಾದರೂ ಕೈಕಾಲೆಲ್ಲ ಅಲ್ಲಾಡಿಸ್ಬೋದಿತ್ತು, ಬಟ್ ಈ ಸತಿ ಕೈಕಾಲು ಕೂಡ ಅಲ್ಲಾಡ್ಸೋಕ್ಕಾಗ್ತಿರ್ಲಿಲ್ಲ. ಗಂಟ್ಲು ಕೂಡ ಅಷ್ಟೇ ಒಂಚೂರು ಧ್ವನಿ ಬರ್ತಿರ್ಲಿಲ್ಲ. ಎಷ್ಟೇ ಕಿರ್ಚಬೇಕು ಅಂತ ಅಂದರೂ ಅವನಿಗೆ ಕಿರ್ಚೋಕ್ಕಾಗ್ತಿರ್ಲಿಲ್ಲ. ಸೊ ಈ ಥರ ಆಗುತ್ತೆ. ಕಣ್ಣೆಲ್ಲ ಮಂಜಾಗ್ತಾ ಇರುತ್ತೆ. ಸ್ವಲ್ಪ ಕಣ್ಣು ತೆಗೆದು ನೋಡುವಾಗ ಯಾರೋ ಒಬ್ಬರು ವ್ಯಕ್ತಿ ಅವನ ಮೇಲೆ ಅಂದರೆ ಎದೆ ಮೇಲೆ ಕುತ್ಕೊಂಡು ಕುತ್ತಿಗೆ ಹಿಚ್ಕೋ ಥರ ಆಗ್ತಾ ಇರುತ್ತೆ. ನನಗೆ ತುಂಬ ಭಯ ಆಗುತ್ತೆ. ಏನು ಮಾಡಬೇಕು ಗೊತ್ತಾಗ್ತಿರಲ್ಲ. ಹೆಂಡತಿಗೆ ಯಾಕೋ ಡೌಟ್ ಬರುತ್ತೆ, ಯಾವುದೋ ಸರಿ ಇಲ್ಲ ಅಂತ. ಹಿಂದೆ ತಿರುಗಿ ನೋಡಿದಾಗ ಅವಳಿಗೆ ಕಾಣೋದು ಹೇಗೆ ಅಂದರೆ ರಂಜಿತೆ ಅವನ ಕೈಗಳನ್ನ ಕುತ್ತಿಗೆ ಮೇಲೆ ಇಟ್ಕೊಂಡು ಹಿಚ್ಕೊಳ್ಳೋ ಥರ ಕಾಣ್ತಾ ಇರುತ್ತೆ. ಅವಳಿಗೆ ಏನು ಮಾಡಬೇಕು ಏನು ಅಂತ ತಿಳಿಯೋದೇ ಇಲ್ಲ. ಪಕ್ಕದಲ್ಲೇ ಒಂದು ಏನೋ ವಿಗ್ರಹ ಇರುತ್ತೆ, ಆಂಜನೇಯನ ವಿಗ್ರಹ. ಆ ವಿಗ್ರಹನ ತೊಗೊಂಡು ಅವನು ಎದೆ ಮೇಲೆ ಇಡ್ತಾನೆ. ಎದೆ ಮೇಲೆ ಇಟ್ಟ ತಕ್ಷಣ ಒಂದು ಸ್ವಲ್ಪ ಅವನಿಗೆ ರಿಲೀಫ್ ಆಗುತ್ತೆ. ಗಾಳಿ ಬರ್ತಿಲ್ಲ, ಉಸಿರಾಡಬೇಕು ಅಂತ ಕಿರ್ಚಾಕ್ ಶುರು ಮಾಡ್ತಾನೆ. ಆವಾಗ ಆಂಜನೇಯನ ಮೇಲಿಟ್ಟು ಒಂದು 2 ನಿಮಿಷ ಆದ ತಕ್ಷಣ ಅವನಿಗೆ ಫುಲ್ ರಿಲೀಫ್ ಆಗುತ್ತೆ. ನಾರ್ಮಲ್ ಆಗ್ತಾನೆ. ಮತ್ತು ಆದರೂ ಅವ್ರಿಗೆ ತುಂಬ ಭಯ ಆಗಿರುತ್ತೆ, ಯಾಕೆ ಈ ಥರ ಆಯಿತು ಅಂತ. ಅದಾದಮೇಲೆ ರಂಜಿತ್ ಮತ್ತು ಅವನ ಹೆಂಡತಿ ಇಬ್ಬರೂ ಅಷ್ಟೇ ಹೊರಗಡೆ ಎದ್ದು ಬರ್ತಾರೆ. ಅವ್ರ ಅಮ್ಮಂಗೆ ಹೇಳ್ತಾರೆ ಎಲ್ಲ ಏನೇನು ವಿಷಯ ನಡೀತು ಈ ಥರ ಅಂತ. ಅವರಮ್ಮ ಆವಾಗ ಇಲ್ಲ ಯೋಚನೆ ಮಾಡಿಬಿಡಿ ಜಾಸ್ತಿ ಅಂತ ಹೇಳಿ ದೇವ್ರ ಮನೆಗೆ ಹೋಗಿ ಕುಂಕುಮ ತೊಗೊಂಬಂದು ರಂಜಿತ್ಗೆ ಹಚ್ತಾಳೆ. ಹಚ್ಚಿಬಿಟ್ಟು 3 ಜನನೂ ಅಲ್ಲೇ ಹಾಲಲ್ಲೇ ಹೊರಗಡೆ ಮಲ್ಕೊತಾರೆ. ಸೊ ಇದಾಗುತ್ತೆ. ಮತ್ತು ಮಾರನೇ ದಿನ ಆಗುತ್ತೆ. ರಂಜಿತ್ ಅವರಮ್ಮ ಎಲ್ಲ ಕೂತ್ಕೊಂಡು ಕೇಳ್ತಾರೆ, ಯಾಕೆ ಏನಾಯಿತು ಈ ಥರ ಎಲ್ಲ ಆಗ್ತಿದ್ದೆ ಅಂದೆ ರಾತ್ರಿ, ಏನಾದರೂ ಮಾಡ್ಕೊಂಬಂದ್ರ, ಎಲ್ಲಾದರೂ ನಿಲ್ಲಿಸಿದ್ರ ಕಾರ್ನ ಅಂತ ಕೇಳ್ತಾರೆ. ಇಲ್ಲ ನಾವು ಆ ಥರ ಏನೂ ಮಾಡಿಲ್ಲ ಅಂತ ಹೇಳಿ ರಂಜಿತ್ ನಾರ್ಮಲಾಗಿ ಹೊರಗಡೆ ಹೋಗ್ಬಿಡ್ತಾನೆ. ಆದರೆ ಅವ್ರ ಅಮ್ಮಂಗೆ ತಡೆಯೋಕ್ಕಾಗ್ತಿರ್ಲಿಲ್ಲ. ಎಷ್ಟೇ ಆಗಲಿ ತಾಯಿ, ಭಯ ಆಗ್ತಿರುತ್ತೆ. ಸೊ ಅವ್ರ ಮನೆ ಹತ್ತಿರ ಇರುವಂಥ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದು ನಿಂಬೆಹಣ್ಣು ತೊಗೊಂಬಂದಿರ್ತಾರೆ. ತೊಗೊಂಬಂದು ಆ ನಿಂಬೆಹಣ್ಣು ಹೆಚ್ಚಿ ಹೊಸ್ಲ ಮೇಲೆ 2 ಕಡೆಯೂ ಇಟ್ಟು ಬಿಟ್ಟಿರ್ತಾರೆ ಅವರು. ಇಡೀ ದಿನ ಕಳೆಯುತ್ತೆ, ಏನೂ ಆಗೋದಿಲ್ಲ. ಸೊ ನೈಟ್ ಕೂಡ ಅಷ್ಟೇ 2 ಗಂಟೆ ಆಗುತ್ತೆ ರಾತ್ರಿ. 2 ಗಂಟೆ ಆದಾಗ ರಂಜಿತಿನ ತಮ್ಮ ವರುಣ್ ಅಂತ ಅವನು ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡಿಕೊಂಡು ಒಂದು ಸ್ವಲ್ಪ ಹೊರಗಡೆ ತಿರುಗಾಡಿ ರಾತ್ರಿ 2 ಗಂಟೆಗೆ ಬರ್ತಾನೆ. ಹೊರಗಡೆ ಬಂದ ತಕ್ಷಣವೇ ಇನ್ನೇನು ಗಾಡಿ ಪಾರ್ಕ್ ಮಾಡಬೇಕಿರುತ್ತೆ. ಒಂದಿಷ್ಟು ನಾಯಿಗಳು ಅವನ ಹತ್ರ ಬಂದು ಜೋರಾಗಿ ಕೂಗ್ತಾ ಇರುತ್ತೆ. ಅದನ್ನ ನೋಡಿ ಅವನಿಗೆ ಕೋಪ ಬರುತ್ತೆ, ಯಾಕೆ ಈ ಥರ ಎಲ್ಲ ಮಾಡ್ತಿದ್ದಾವೆ ಇವು ಅಂತ ನಾಯಿಗಳನ್ನೆಲ್ಲ ಓಡಿಸ್ತಾನೆ. ಓಡಿಸಿ ನೀನು ಒಳಗಡೆ ಬರಬೇಕು ಅವನು ಅಂದಾಗ ಅವ್ರ ಮನೆ ಗೇಟ್ ಹೇಗಿರುತ್ತೆ ಅಂದರೆ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಹೊರಗಡೆದು ಒಳಗೆ ಕಾಣುತ್ತೆ ಆರಾಮಾಗಿ, ಬರೀ ಕಂಬಿಗಳು ಮಾತ್ರ ಇರುತ್ತೆ. ಅವನು ಲಾಕ್ ಓಪನ್ ಮಾಡೋಕ್ಕೆ ಹೋಗ್ತಾನೆ ಗೇಟ್ದು. ಈ ಥರ ಲಾಕ್ ಈ ಕಡೆ ತಿರುಗಿಸಿದಾಗ ಆ ಕಡೆಯಿಂದ ಸೇಮ್ ಪ್ರೆಷರಿಂದ ಯಾರೋ ಒಬ್ಬರು ಉಲ್ಟಾ ತಿರುಗಿಸ್ತಿರೋ ಅಂದರೆ ಆ ಥರ ಕಾಣ್ತಿರುತ್ತೆ. ಅಲ್ಲಿ ಯಾವ ವ್ಯಕ್ತಿನೂ ಕಾಣ್ತಿರಲ್ಲ, ಬಟ್ ಆ ಲಾಕ್ ಈ ಥರ ಮೂವ್ ಆಗ್ತಿರೋದು ಮಾತ್ರ ನೀಟಾಗಿ ಕಾಣ್ತಿರುತ್ತೆ. ಅವನಿಗೆ ಮೊದಲನೇ ಸತಿ ನೋಡಿದಾಗ ವಿಚಿತ್ರ ಅನಿಸುತ್ತೆ. ಮತ್ತೆ ಮಾಡ್ತಾನೆ, ಮತ್ತೆ ಲಾಕ್ ಅದೇ ಪ್ರೆಷರಲ್ಲಿ ಲಾಕ್ ಆಗ್ತಿರೋದು ಅವನಿಗೆ ಕಾಣುತ್ತೆ. ಸೊ ಅವನಿಗೆ ಇವಾಗ ತುಂಬ ಭಯ ಆಗುತ್ತೆ, ಯಾಕೆ ಈ ಥರ ಆಗ್ತಿದೆ, ಯಾವತ್ತೂ ಈ ಥರ ಎಲ್ಲ ಆಗದಿರೋದು ನೋಡಿ ತುಂಬ ಭಯ ಪಟ್ಕೊತಾನೆ. ಇವಾಗ ಭಯ ಪಟ್ಕೊಂಡು ಅವ್ನಿಗೆ ಹೇಗಾದರೂ ಮಾಡಿ ಒಳಗಡೆ ಹೋಗಬೇಕು ಅಂತ ಇರುತ್ತೆ. ಅಲ್ಲಿರುವಂಥ ಕಾಂಪೌಂಡ್, ಅವ್ರ ಮನೆ ಕಾಂಪೌಂಡ್ ಇರುತ್ತೆ, ಅದನ್ನು ಜಿಗಿದು ಒಳಗಡೆ ಹೋಗ್ತಾನೆ. ಹೋಗಿ ಜೋರಾಗಿ ಡೋರ್ ಬಡಿತಾನೆ. ಅವರಮ್ಮ ಬಂದು ಡೋರ್ ತೆಗಿತಾರೆ. ಯಾಕೆ ಇಷ್ಟೊಂದು ಜೋರಾಗಿ ಬಡಿತಾ ಇದೆಯಾ, ಬಂದು ಓಪನ್ ಮಾಡ್ತೀನಲ್ಲ ಅಂತ ಅವರಮ್ಮ ಹೇಳ್ತಿರ್ತಾನೆ. ಅವನು ಅವಾಗ ರಂಜಿತಲ್ಲಿ ಅಂತ ಕೇಳ್ತಾನೆ. ಇಲ್ಲ ಒಳಗಡೆ ಮಲಗಿದ್ದಾನೆ, ಏನಾಯಿತು ಅಂತ ಕೇಳಿದಾಗ ಅವನು ಏನೂ ಹೇಳೋದಿಲ್ಲ. ಹೋಗ್ಬಿಟ್ಟು ಅವರ ರೂಮ್ ಡೋರ್ ಬಡಿತಾನೆ. ಅವ್ರ ಹೆಂಡತಿ ಓಪನ್ ಮಾಡಿ ಏನಾಯಿತು ಅಂತ ಕೇಳಿದಾಗ ರಂಜಿ ಎಲ್ಲಿ ಅಂತ ಕೇಳ್ತಾನೆ. ಇಲ್ಲೇ ಮಲಗಿದ್ದಾನೆ ನೋಡು ಅಂತಾನೆ. ಏನೂ ಆಗಿಲ್ಲ ಅಲ್ವಾ ಯಾರಿಗೂ ಅಂತೆಲ್ಲ ಅವನು ವಿಚಾರಿಸ್ತಾನೆ. ಅವಾಗ ಯಾಕೆ ಏನಾಯಿತು ಹಿಂಗೇನು ಕೇಳ್ತಿದ್ಯಾ ಅಂದಾಗ ಅದೇ ಸಮಯಕ್ಕೆ ಮೇಲ್ಗಡೆ ಜೋರಾಗಿ ಟೆರೆಸ್ ಮೇಲೆ ಯಾರೋ ಜೋರಾಗಿ ಓಡಾಡೋ ಶಬ್ದ ಕೇಳ್ತಾ ಇರುತ್ತೆ. ಅವನಿಗೆ ಇನ್ನೂ ಭಯ ಸ್ಟಾರ್ಟ್ ಆಗುತ್ತೆ. ಸೊ ಅವ್ನು ಹೇಳ್ತಾನೆ ಹೊರಗಡೆ ಈ ಥರ ಎಲ್ಲ ಆಯಿತು ನನಗೆ, ಅದಕ್ಕೋಸ್ಕರ ಭಯ ಆಯಿತು ಅಂತ. ಅದೇ ಸಮಯಕ್ಕೆ ಆ ಥರ ಓಡಾಡ್ತಿರೋದು ಕೇಳಿ ಅವ್ರಿಗೂ ಎಲ್ಲರಿಗೂ ಭಯ ಶುರುವಾಗುತ್ತೆ. ಮತ್ತು ಏನಕ್ಕೆ ಈ ಥರ ಆಗ್ತಿದೆ ನಮ್ಮ ಮನೇಲಿ ಅಂತ. ಅವರಮ್ಮ ಆವಾಗ ಬೆಳಿಗ್ಗೆ ಹೋಗಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಕುಂಕುಮ ಕೂಡ ತೊಗೊಂಬಂದಿರ್ತಾರೆ. ಆ ಕುಂಕುಮ ತೊಗೊಂಡು ಎಲ್ಲರಿಗೂ ಹಚ್ತಾಳೆ. ಹಚ್ಚಾದಮೇಲೆ ಆ ದೇವ್ರ ಮನೆಯಲ್ಲಿರುವಂಥ ಲೈಟ್ ಬ್ಲಾಸ್ಟ್ ಆಗಿಬಿಡುತ್ತೆ. ಸೊ ಎಲ್ಲರಿಗೂ ಅಂತೂ ಒಂಥರ ಪಿಕ್ಚರ್ ಬಿಟ್ಟಿರುತ್ತೆ ಅಂತ ಹೇಳ್ಬೋದು. ಫುಲ್ ಭಯ ಆಗಿರುತ್ತೆ, ನಿದ್ದೆ ಬರ್ತಿರಲ್ಲ, ಏನು ಮಾಡಬೇಕು ಗೊತ್ತಾಗ್ತಿರಲ್ಲ ಅವ್ರಿಗೆ. ಹೇಗೋ ಕಷ್ಟಪಟ್ಟು ರಾತ್ರಿ ಕಳೀತಾರೆ. ಬೆಳಗ್ಗೆ ಆಗುತ್ತೆ. ಆದರೆ ಈ ರಾತ್ರಿ ಫುಲ್ಲು ಪ್ರೋತ್ಸಾಹದಲ್ಲಿ ರಂಜಿತ್ಗೆ ಎಚ್ಚರನೇ ಇರಲ್ಲ. ರಂಜಿತ್ ಫುಲ್ಲು ಗಾಢವಾದ ನಿದ್ರೆಯಲ್ಲಿ ಮಲಗಿಬಿಟ್ಟಿರ್ತಾನೆ. ಬೆಳಿಗ್ಗೆ ಎಚ್ಚರ ಆಗುತ್ತೆ. ಬೆಳಿಗ್ಗೆ ಎಚ್ಚರ ಆದಾಗ ರಂಜಿತ್ಗೆ ಎಲ್ಲರೂ ಕೂತ್ಕೊಂಡು ಹೇಳ್ತಾರೆ ಈ ಥರ ಆಯಿತು ಅಂತ. ಆದಮೇಲೆ ರಂಜಿತ್ಗೆ ಒಂಚೂರು ಎಚ್ಚರ ಇರಲ್ವಲ್ಲ, ಹೌದಾ ಅಂತೆಲ್ಲ ಕೇಳ್ತಿರ್ತಾನೆ ಅವನು. ಆಮೇಲೆ ಮತ್ತೆ ಕೂತ್ಕೊಂಡು ಅವರಮ್ಮ ಕೇಳ್ತಾರೆ, ಯಾವುದಾದ್ರೂ ಏನಾದರೂ ತಪ್ಪು ಜಾಗದಲ್ಲಿ ಏನಾದರೂ ಕಾರ್ ನಿಲ್ಸಿದ್ರೆ ನೀವು, ಅಥವಾ ಏನಾದರೂ ಆಯಿತಾ ಬರೋವಾಗ ಹೇಳು ನನಗೆ ಅಂತ. ರಂಜಿತ್ ಇಲ್ಲ ಏನೂ ಆಗಿಲ್ಲ, ನಾವು ಆರಾಮಾಗಿ ಬಂದಿದ್ದೀವಿ, ಸೇಫಾಗಿ ಬಂದಿದ್ದೀವಿ ಅಂತ ಹೇಳ್ತಾನೆ. ಅವರಮ್ಮ ಸರಿ ಇನ್ನೇನು ಮಾಡೋಕ್ಕಾಗೋದಿಲ್ಲ ಬಿಡು ಅಂತ ಎದ್ದು ಹೋಗ್ತಾರೆ. ಆವಾಗ ರಂಜಿತ್ ಒಂದು ದಿವಾನ ಕೆಳಗಿರುವಂಥ ಚೇಪೆಕಾಯಿ ಬ್ಯಾಗ್ ನೋಡ್ತಾನೆ. ಹೇಳ್ತಾನೆ ಅವಾಗ ಮೊನ್ನೆನೇ ತಂದಿದ್ದು ಚೇಪೆಕಾಯಿ, ಯಾವುದು ತಿಂದೇ ಇಲ್ಲ, ಮರ್ತು ಹೋಗ್ಬಿಟ್ಟಿದೆ ನನಗೂ ಅಂತ ಆ ಚೇಪೆಕಾಯಿ ಬ್ಯಾಗ್ ಎಳೆದು ತೋರಿಸ್ತಾನೆ. ನೋಡು ಹೇಗಿದೆ ಚೇಪೆಕಾಯಿ, ಚೆನ್ನಾಗಿದೆ ಅಲ್ವಾ ಅಂತ. ಅವರಮ್ಮ ಅವಾಗ ಕೇಳ್ತಾಳೆ ಎಲ್ಲಿಂದ ತೊಗೊಂಬಂದೆ ಅಂತ.
ಕೇಳಿದಾಗ ಇಲ್ಲ ಮೊನ್ನೆ ಫಾರ್ಮ್ ಹೌಸ್ಗೆ ಹೋಗಿದ್ನಲ್ಲ ಅಲ್ಲಿಂದನೇ ತೊಗೊಂಬಂದಿದ್ದು, ತುಂಬ ಚೆನ್ನಾಗಿತ್ತು ಅದಕ್ಕೆ ಬಿಡಿಸ್ಕೊಂಬಂದೆ ಅಂತ. ಅವಾಗ ಅವ್ರ ಅಮ್ಮಂಗೆ ಡೌಟ್ ಬರುತ್ತೆ, ಫಾರ್ಮ್ ಹೌಸ್ ಅಲ್ಲ ಅಲ್ಲೇನಾದರೂ ಯಾವುದಾದ್ರೂ ಸಮಾಧಿಗಳಿತ್ತಾ ಅಂತ ಕೇಳ್ತಾಳೆ. ಹೌದು ಅವರ ದೊಡ್ಡವ್ರದ್ದೆಲ್ಲ ಸಮಾಧಿಗಳಿತ್ತು, ಅಲ್ಲೇ ಇದ್ದಂಥ ಚೇಪೆಕಾಯಿಗಳಿವೆಲ್ಲ ತುಂಬ ಚೆನ್ನಾಗಿ ಬೆಳೆದಿದ್ರು ಅವರು, ಅದಕ್ಕೆ ಒಂದು ಸ್ವಲ್ಪ ಆರಿಸ್ಕೊಂಬಂದೆ ಅಷ್ಟೇ ಅಂತ ಹೇಳ್ತಾನೆ. ಅವಾಗ ಅವ್ರ ಅಮ್ಮಂಗೆ ಗೊತ್ತಾಗುತ್ತೆ ಯಾಕೆ ಇದೆಲ್ಲ ನಡೀತಾ ಇರೋದು ಅಂತ. ಅವರಮ್ಮ ಹೇಳ್ತಾಳೆ, ಯಾವತ್ತಿದ್ರೂ ಅಷ್ಟೇ ಈ ಥರ ಸಮಾಧಿ ಹತ್ತಿರ ಇರೋವಂಥ ವಸ್ತುಗಳು ಈ ಥರ ಎಲ್ಲ ಹಾಕಿರ್ತಾರಲ್ವ, ಸೊ ಅದನ್ನೆಲ್ಲ ತೊಗೊಂಬರಬಾರ್ದು ಅಂತ. ಅವ್ನು ಕೇಳ್ತಾನೆ, ಯಾಕೆ ಏನಾಗುತ್ತೆ, ಏನು ತಪ್ಪಿದೆ ಇದರೊಳಗೆ ಅಂತ ಕೇಳಿದಾಗ, ಇಲ್ಲ ನಮ್ಮದು ತಪ್ಪು ಅಂತಲ್ಲ, ಬಟ್ ಆದರೂ ಕೂಡ ನಾವು ಈ ಕೆಲಸ ಮಾಡಬಾರ್ದು. ಯಾಕೆ ಅಂತಂದರೆ ಯಾವುದಾದ್ರೂ ಒಂದು ಈ ಥರ ಹೊಲ ಗದ್ದೆಗಳಲ್ಲೆಲ್ಲ ಅವರ ಒಂದು ಅಂತ್ಯ ಸಂಸ್ಕಾರ ಮಾಡಿರ್ತಾರೆ ಅಂದರೆ ಅವರ ಆತ್ಮಗಳು ಅಲ್ಲೇ ಇರುತ್ತೆ ಅಂತ ಹೇಳ್ತಾರಂತೆ. ಸೊ ಏನೋ ಒಂದು ಕಡೆಯಿಂದ ರಕ್ಷಣೆ ಮಾಡ್ತಾರೆ ಅವರು. ಸೊ ಅಲ್ಲಿ ಯಾವುದೆಲ್ಲ ಗಿಡ ಮರಗಳು ಅವ್ರು ಏನೇನೆಲ್ಲ ಫಲಗಳನ್ನೆಲ್ಲ ಬೆಳೆದಿರ್ತಾರೆ ಅದನ್ನೆಲ್ಲ ಕಾಯ್ತಾ ಇರ್ತಾವಂತೆ. ಯಾರೋ ಈ ಥರ ಬಂದು ತೊಗೊಂಡು ಹೋದಾಗ ಅದು ನಮಗೆ ಗೊತ್ತಿರುತ್ತೆ, ನಾವು ಮೋಸ್ಟ್ಲಿ ನಮಗದು ತುಂಬ ಚಿಕ್ಕ ವಿಷಯ ಆಗಿರ್ಬೋದು, ಬಟ್ ಅವ್ರಿಗೆ ಹಾಗಲ್ಲ, ಒಂಥರ ತುಂಬ ಕಾಯ್ತಾ ಇರ್ತಾರೆ ಅವ್ರನ್ನೆಲ್ಲ. ಆ ಕಾರಣದಿಂದ ಯಾವುದೇ ವಸ್ತುಗಳನ್ನೂ ಆ ಥರ ತೊಗೊಂಬರ್ಬಾರ್ದು. ತೊಗೊಂಬಂದರೆ ಅವ್ರಿಗೇನಾದರೂ ಅದು ಇಷ್ಟ ಆಗಿಲ್ಲ ಅಂತಂದರೆ ಅವರು ಯಾರು ತೊಗೊಂಬಂದಿರ್ತಾರೆ ಅವ್ರ ಹಿಂದೆ ಬಂದು ಬೆನ್ನು ಹತ್ತಾರೆ, ಅವ್ರಿಗೆ ಕಾಟಗಳು ಕೊಡ್ತಾರೆ, ಕಷ್ಟ ಕೊಡ್ತಾರೆ, ಅದಕ್ಕೋಸ್ಕರ ತರಬಾರ್ದು ಯಾವತ್ತೂ ಅಂತ ಅವರಮ್ಮ ಅವತ್ತು ಹೇಳ್ತಾಳೆ. ಅವಾಗ ಅವ್ರಿಗೆಲ್ಲ ಗೊತ್ತಾಗುತ್ತೆ, ಓಕೆ ಯಾಕೆ ಈ ಥರ ಎಲ್ಲ ನಡೀತಾ ಇದೆ ಅಂತ. ಅವಾಗ ರಂಜಿತ್ ಕೂಡ ಅಷ್ಟೇ, ಸರಿ ನಂದು ತಪ್ಪಾಗಿದೆ, ಇದನ್ನ ತಿನ್ನೋದು ಬೇಡ ಇವಾಗ ಅಂತ ಅದನ್ನೆಲ್ಲ ಕಾರ್ ಡಿಕ್ಕಿಗೆ ಹಾಕಿ ಮತ್ತೆ ತೊಗೊಂಡೋಗಿ ಒಂದು ಕೆರೆಗೆ ಹಾಕ್ತಾರೆ. ಸೊ ಕೆರೆಗೆ ಅದನ್ನೆಲ್ಲ ಅರ್ಪಿಸಿ ಮತ್ತು ತಪ್ಪಾಗಿದೆ ನನ್ನಿಂದ ಕ್ಷಮೆ ಕೇಳಬೇಕು ಅಂತ ದೇವಸ್ಥಾನಕ್ಕೆ ಹೋಗ್ತಾರೆ. ದೇವಸ್ಥಾನಕ್ಕೆ ಹೋಗಿ ಒಂದು ಅರ್ಚನೆ ಮಾಡಿಸಿ ಇನ್ನು ಮುಂದೆ ಈ ಥರ ಎಲ್ಲ ಮಾಡೋದಿಲ್ಲ ಅಂತ ಹೇಳಿ ಮತ್ತು ಮನೇಲಿ ಕೂಡ ಅಷ್ಟೇ ಒಂದು ಹೋಮ ಮಾಡ್ತಾರೆ. ಅದಾದಮೇಲಿಂದ ಯಾವತ್ತೂ ಅಷ್ಟೇ ಆ ಒಂದು ಕಾಟ ಮತ್ತು ಅವರಿಗೆ ಬರಲೇ ಇಲ್ಲ. ಸೊ ಇದೊಂದು ಮಿಸ್ಟೀರಿಯಸ್ ಕತೆ, ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ನಾನು ಈ ಕತೆ ಕೇಳುವಾಗ ನನಗೂ ಕೂಡ ಒಂದು ಸ್ವಲ್ಪ ಆಶ್ಚರ್ಯ ಆಯಿತು, ಹೇಗೆಲ್ಲ ಇರುತ್ತೆ ಅಲ್ವಾ ಅಂತ. ಸೊ ನಿಮ್ಗೆ ಏನಿಸ್ತು ಈ ಒಂದು ವಿಡಿಯೋ ನೋಡಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸುತ್ತೆ ಮರಿಬೇಡಿ. ಸೊ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಟ್ ಟೇಕ್ ಕೇರ್, ಬಾಯ್.